ಕೇಳಿಕೆ ದರಿದ ಕಡುನಗೆಯಲಡ ಬೀಳುತ್ತೇಳುತ್ತ ಬಿರುವನಿಯ ಕಣ್ಣಾಲಿಗಳ ಝೊಮ್ಮೆದ್ದರೋ ಮದ ಜಡಿವ ಬಿಡುದಲೆಯ ಸೋಳು ನಗೆ ಬೆಳು ನಗೆಯಲಡಿಗಡಿ ಆ ಗಾಳಿ ಮುಸುಗುಬ್ಬುಸುದಲಿದ್ದು ಕರಾಳ ಮತಿ ಸಂತೈಸಿ ನೆರೆ ತನ್ನ ಮರಿಗಿಂತೆಂದ ಈತನಾರೆಂದರಿವಿರೈ ನಮ್ಮಾತನೀತನು ನಮ್ಮ ಕಂಸಂಗೀತ ನಳಿಯನು ನಮಗೆ ಮೊಮ್ಮನು ಮಗನು ದೇವಕಿಗೆ ಈತ ಕಾಣಿರೆ ಹಿಂದೆ ಚೌರಾಶೀತಿ ದುರ್ಗದೊಳ್ವೋಡಿ ಬದುಕಿದ ನೀತ ಬಲುಗೈ ಬಂಟನೆಂದನು ಮಗಧಪತಿ ನಗುತ್ತ ಕೊಳಲ ರಾಗದ ರಹಿಯೋ ಕಲ್ಲಿಯ ಕಲಸುಗೂಳೋ ಹಳ್ಳಿ ಕಾತಿಯರೊಳಗುಡಿಯ ಹಾದರವು ತುರುಗಾಹಿಗಳ ತೋಹುಗಳು ಬಲು ಸರಳ ಸರಿವಳೆಯ ಮಿದುಳೊಡೆಗಲಸುಗಳಡಾಯುಧದ ತಳುಕಿನ ಕೊಳುಗುಳದ ಜಯಸಿರಿಯ ಕಾಹಿನೊಳಾರು ನೀನೆಂದ ಹೋರಿ ಹೆಂಗಸು ಬಂಡಿ ಪಕ್ಷಿ ಸಮೀರಣಾಶ್ವಾಜಗರ ಗಾರ್ಧಭವೀರರೀತನ ಘಾತಿ ಕಳುಕಿತು ಕಂಸ ಪರಿವಾರ ಆರು ಭಟೆಯುಳ್ಳವನು ಕಂಸನ ತೋರ ಹತ್ತನ ತೊಡಕಿದನು ಗಡಭಾರಿಯಾಳಹ ಉಂಟು ಶಿವ ಶಿವ ಎಂದನ ಮಗಧ ಎಲವೋ ಗೋವಳ ನಿನ್ನ ಕಂಸನ ನಿಳಯವೋ ಪೌಂಡ್ರಕನ ಕದನದ ಕಳನೋ ಹಂಸನ ಹೋರಟೆಯೋ ಮೇಣ್ ಡಿಬಿಕನುಡುಪಾಯೋ ಹುಲಿಗೆ ಮೊಲನಭ್ಯಾಗತನೆ ಕರಿಕಳಭ ಸಿಂಹಕ್ಕೆ ಸರಿಯೆ ನಿನ್ನಳವನರಿಯದೆ ಹೊಕ್ಕು ಕೆಣಕಿದೆ ಕೆಟ್ಟೆ ಹೋಗೆಂದ. ಶ್ರೀಕೃಷ್ಣನ ಮಾತನ್ನು ಕೇಳುತ್ತಲೇ ಜರಾಸಂಧನು ಜೋರಾಗಿ ನಗಲಾರಂಭಿಸಿ ಕೆಳಕ್ಕೆ ಬಿದ್ದು ಮೇಲಕ್ಕೆದ್ದನು. ನಗುವಿನ ಭರದಿಂದ ಅವನ ಕಣ್ಣಲ್ಲಿ ದೊಡ್ಡ ದೊಡ್ಡ ಹನಿಗಳು ಬೀಳಲಾರಂಭಿಸಿದವು. ತಲೆಯನ್ನು ಮತ್ತೆ ಮತ್ತೆ ತೂಗಿದನು. ಮತ್ತೆ ಮತ್ತೆ ನಗಲು ಆರಂಭಿಸಿದನು. ಅರ್ಥಹೀನ ನಗು ಬರುತ್ತಿತ್ತು. ಆ ನಗೆಯನ್ನು ಕಷ್ಟಪಟ್ಟು ಸಹಿಸಿಕೊಂಡು ಉಬ್ಬಸಪಡುತ್ತಾ ಸುಧಾರಿಸಿಕೊಂಡು ತನ್ನ ಪರಿವಾರದವರಿಗೆ ಹೀಗೆಂದು ಹೇಳಿದನು. ನೀವೆಲ್ಲರೂ ಇವನು ಯಾರೆಂದು ತಿಳಿದಿರುವಿರಾ? ಇವನು ನಮ್ಮವನು, ನಮ್ಮ ಕಂಸನ ಅಳಿಯ, ನಮಗೆ ಮೊಮ್ಮಗ, ದೇವಕಿಗೆ ಮಗ. ನೀವೆಲ್ಲರೂ ನೋಡಿದಂತೆ ಇವನು ನಮ್ಮೊಡನೆ ಯುದ್ಧ ಮಾಡಿ 84 ಕೋಟೆಗಳನ್ನು ಸೋತು ಓಡಿದ ವೀರ ಎಂದು ಜರಾಸಂಧನು ಹಂಗಿಸುತ್ತಾ ನುಡಿದನು. ಎಲ್ಲವೋ ನೀನು ಯುದ್ಧಕ್ಕೆ ಕರೆಯುತ್ತಿರುವೆ. ಯುದ್ಧವೆಂದರೆ ಏನು ತಿಳಿದಿರುವೆ? ಸೊಗಸಾಗಿ ಕೊಳಲು ಊದಿದ ಹಾಗಲ್ಲ. ಕಲ್ಲಿ ಚೀಲದಲ್ಲಿ ಕಲಸಿದ ಅನ್ನವನ್ನು ತೆಗೆದುಕೊಂಡು ಹೋಗಿ ದನ ಕಾಯ್ದು ಊಟ ಮಾಡಿದ ಹಾಗಲ್ಲ. ಹಳ್ಳಿಯಲ್ಲಿ ಹಾದರ ಮಾಡಿದ ಹಾಗಲ್ಲ. ಮಳೆಯಂತೆ ಸುರಿಯುವ ಬಾಣಗಳಿಂದ ತಲೆಯೊಡೆದು ಮಿದುಳು ಹೊರಬರುತ್ತದೆ. ಕತ್ತಿಗಳು ತಾಕಲಾಟದಿಂದ ತಳುಕು ಹಾಕುತ್ತವೆ. ಅಲ್ಲಿ ವೀರನಿಗೆ ಜಯ. ಜಯಲಕ್ಷ್ಮಿಯ ಪರಿವಾರದಲ್ಲಿ ನೀನು ಯಾರು ಹೇಳು? ಹೋರಿ ಅಂದರೆ ಅರಿಷ್ಟ, ಹೆಂಗಸು ಅಂದರೆ ಪೂತನಿ, ಶಕಟ ಅಂದರೆ ಗಾಡಿ, ಪಕ್ಷಿ ಅಂದರೆ ಬಕ, ಗಾಳಿ ಎಂದರೆ ತೃಣಾವರ್ತ, ಅಜಗರ ಅಂದರೆ ಅಘ, ಗಾರ್ಧಭ ಎಂದರೆ ದೇನುಕ. ಈ ಮೊದಲಾದ ವೀರರು ಇವನಿಂದ ನಾಶವಾದರು. ಕಂಸನೊಡನೆ ಯುದ್ಧ ಮಾಡಿದನಲ್ಲವೇ? ಇವನು ಮಹಾಯೋಧನಂತೆ. ಶಿವಶಿವ ಎಂದು ಜರಾಸಂಧನು ಕಟಕಿಯಾಡಿದನು. ಜರಾಸಂಧನು ಇನ್ನೂ ನಗುತ್ತಾ, ಎಲವೋ ಗೋವಳ, ಇದು ಕಂಸನ ಮನೆ ಎಂದುಕೊಂಡೆಯೋ? ಪೌಂಡ್ರಕನ ಕದನದ ಜಾಗವೆಂದುಕೊಂಡೆಯೋ? ಹಂಸನ ಯುದ್ಧ, ಡಿಬಿಕನ ಹೋರಾಟವೋ? ಹುಲಿಗೆ ಮೊಲವು ಅಭ್ಯಾಗತವಾಗಿ ಬರುವುದರೆಂದರೇನು? ಆನೆಯ ಮರಿಯು ಸಿಂಹಕ್ಕೆ ಸರಿಯೇ? ನಿನ್ನ ಯೋಗ್ಯತೆ ಅಂದರೆ ಮಿತಿಯನ್ನರಿಯದೆ ನನ್ನರ ಮನೆಯನ್ನು ಹೊಕ್ಕು ಕೆಣಕಿ ಕೆಟ್ಟು ಹೋದೆ ಎಂದನು.